Very good evening, dear students. Welcome to today's video class of mathematics. So, as we know, in the class 9, we are in the chapter Errand's formula and we are in the exercise 8.2. ಸೊ ಎರಾಂಡ್ ಫಾರ್ಮುಲಾನ ಯಾವ ರೀತಿಯಾಗಿ ಒಂದು ಕ್ವಾಡ್ರಿಲ್ಯಾಟರಲ್ ಏರಿಯಾ ಕಂಡುಹಿಡಿಯೋದಕ್ಕೆ, ಏರಿಯಾ ಆಫ್ ಟ್ರಯಾಂಗಲ್ನ ಕಂಡುಹಿಡಿಯೋದಕ್ಕೆ ಯಾವ ರೀತಿಯಾಗಿ ಬಳಸ್ಕೋಬಹುದು ಅನ್ನೋದನ್ನು ನಾವು ಇಲ್ಲಿವರೆಗಿನ ಕ್ಲಾಸ್ಗಳಲ್ಲಿ ನಾವು ಕಲ್ತಿದ್ದೀವಿ. ಸೊ ಇವಾಗ ವಿ ಆರ್ ಇನ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್. ಸೊ ಈ ಒಂದು ಲೆಕ್ಕನ ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ಎರಾನ್ಸ್ ಫಾರ್ಮುಲಾ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ರೈಟ್. ಸೊ ರೈಟ್ ಡೌನ್ ದ ಕ್ವಶನ್ ನಂಬರ್ 9 ಇನ್ ಯುವರ್ ನೋಟ್ಬುಕ್. ಸೊ ಕ್ವಶನ್ ನಂಬರ್ 9. So there is a question. A field is in the shape of a trapezium. ಈಗ ಟ್ರಾಪಿಸಮ್ ಅಂತ ಹೇಳಿದ್ರೆ, as we know, there are two parallel sides and two non-parallel sides. So whose parallel sides are 25 centimeter and 10 meter ಅಂತ ಮೆನ್ಷನ್ ಮಾಡಿ. And non-parallel sides are 14 and another one is 13 meter. ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್ ಅಂತ ಒಂದು ಕ್ವಶನ್ ನಮಗೆ ಇದೆ. ರೈಟ್. ಈಗ ಟ್ರಾಪಿಸಮ್ ಅಂತ ಹೇಳಿದ್ರೆ, ಸೊ ನಮ್ಗೆ ಗೊತ್ತಿದೆ, ಒಂದು ಕಾನ್ಸೆಪ್ಟ್ ನಮ್ಗೆ ತಲೆಯಲ್ಲಿ ಡೆವಲಪ್ ಆಗುತ್ತೆ. ಸೊ ಒಂದು ಜೊತೆ ಪ್ಯಾರಲಲ್ ಸೈಡ್ಸ್ ಇರಬೇಕು. ಸೊ ಈ ರೀತಿಯಾಗಿ ನೋಡಿ, ಪ್ಯಾರಲಲ್ ಸೈಡ್ಸ್ ಮತ್ತೆ ಈಕ್ವಲ್ ಇರಂಗಿಲ್ಲ ಟ್ರಾಪಿಸಮ್ ಅಲ್ಲಿ. ಸೊ ಅಂಡ್ ಆಲ್ಸೋ ಒನ್ ಪೇರ್ ಇಸ್ ನಾನ್ ಪ್ಯಾರಲಲ್ ಸೈಡ್ಸ್. ಸೊ ಈ ತರ ನಾನ್ ಪ್ಯಾರಲಲ್ ಸೈಡ್ಸ್ ಇರಬೇಕು. So this is the rough diagram of a trapezium. ನೋಡು, ಒಂದು ಜೊತೆ ಪ್ಯಾರಲಲ್ ಇದೆ, ಇನ್ನೊಂದು ಜೊತೆ ನಾನ್ ಪ್ಯಾರಲಲ್ ಇದೆ. ರೈಟ್. ಸೊ ಇದಕ್ಕೊಂದು ನೇಮ್ ಕೊಟ್ಕೊಳ್ಳೋಣ, ದಟ್ ಈಸ್ ABCD. ಅವನು ಹೇಳಿದಾನೆ ಪ್ಯಾರಲಲ್ ಸೈಡ್ಸ್ ನ ಲೆಂತ್ 25, another one is 10. ಈಗ 10 ಸ್ಮಾಲೆಸ್ಟ್ ಸೈಡ್ ನ ಲೆಂತ್ ಎಷ್ಟು ಅಂತ ಅನ್ಕೊಳ್ಳೋಣ, 10 ಅಂತ ಅನ್ಕೊಳ್ಳೋಣ. ಲಾಂಗೆಸ್ಟ್ ಸೈಡ್ಗೆ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು, 25 ಮೀಟರ್. ಓಲ್ ಲೆಂತ್ ಏನಾಗುತ್ತೆ, 25 ಮೀಟರ್. ಅಂಡ್ ನಾನ್ ಪ್ಯಾರಲಲ್ ಸೈಡ್ಸ್ ಆರ್, ಒನ್ ಇಸ್ 14 ಅಂಡ್ ಅನದರ್ ಒನ್ ಇಸ್ 13. ಇದನ್ನ ನೀನೇ ಅಸಂಪ್ಷನ್ ಮಾಡ್ಕೋ. ಇದನ್ನು 13 ಅಂತ ಅನ್ಕೋತೀನಿ, ಇದನ್ನ ನಾನು 14 ಅಂತ ಅನ್ಕೋತೀನಿ. ರೈಟ್. ಸೊ ಲೆಕ್ಕ ಅವ್ನು ಇಷ್ಟೇ ಕೊಟ್ಟಿರೋದು, ಒಂದು ಫೀಲ್ಡ್ ಇದೆ, ಆ ಫೀಲ್ಡ್ ಟ್ರಾಪಿಸಮ್ ಶೇಪ್ ಅಲ್ಲಿ ಈ ತರ ಇದೆ, ಇಸ್ ಮೆಜರ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದಾನೆ. ಇದರ ಏರಿಯಾ ಎಷ್ಟು ಅಂತ ಕೇಳಿದಾನೆ. ಫೈಂಡ್ ದ ಏರಿಯಾ ಆಫ್ ದಿಸ್ ಫೀಲ್ಡ್ ಅಂತ ಒಂದು ಕ್ವಶನ್ ನಮಗೆ ಇದೆ. ರೈಟ್. ಸೊ ಈಗ ಎರಾನ್ ಫಾರ್ಮುಲಾ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ, ದೇರ್ ಶುಡ್ ಬಿ ಎ ಟ್ರಯಾಂಗಲ್. ಟ್ರಯಾಂಗಲ್ ನಮಗೆ ಫಾರ್ಮ್ ಆಗಬೇಕು. ಟ್ರಯಾಂಗಲ್ ತರ ನಾವು ಈ ಕನ್ಸ್ಟ್ರಕ್ಷನ್ಗಳನ್ನ ನಾವು ಮಾಡ್ಕೋಬೇಕು. ಈಗ ಸೊ ಇದು 10 ಮೀಟರ್ ಇದೆ. ಈಗ ಇಲ್ಲೂ ಕೂಡ ಒಂದು 10 ಮೀಟರ್ಗೆ ಒಂದು ಗೆರೆಗಳನ್ನು ಹಾಕೊಂಡು ಈ ಲೈನ್ ಅನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ. ರೈಟ್. ಈಗ ನೋಡು, ಇಟ್ ಬಿಕಮ್ಸ್ ಎ ಪ್ಯಾರಲಲೋಗ್ರಾಮ್. ಸೊ ಪ್ಯಾರಲಲೋಗ್ರಾಮ್ ಕನ್ವರ್ಟ್ ಆಗೋ ತರ ಕನ್ಸ್ಟ್ರಕ್ಷನ್ ನಾವು ಮಾಡ್ಕೋಬೇಕು. ಸೊ ಇದಕ್ಕೊಂದು ನೇಮ್ ಕೊಡ್ಕೋತೀನಿ, ದಟ್ ಈಸ್ ಇ ಅಂತ ನೇಮ್ ಕೊಡ್ಕೋತೀನಿ. ಈಗ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು 10 ಮೀಟರ್ ಇದ್ರೆ ದಿಸ್ ಆಲ್ಸೋ 10 ಮೀಟರ್. ರೈಟ್. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ರೈಟ್. ಸೊ ಸಿಮಿಲರ್ಲಿ ಈ ಕಡೆದು 13 ಇದೆ. ಸೊ ಇದು ಇದಕ್ಕೆ ಪ್ಯಾರಲ್ ಆಗುತ್ತೆ. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಹೇಳಿರೋದ್ರಿಂದ ಮತ್ತೆ ಈಕ್ವಲ್ ಕೂಡ ಆಗ್ಬೇಕಾಗಿರೋದ್ರಿಂದ, ಸೊ ಇಫ್ ಇಟ್ ಈಸ್ 13, ದಿಸ್ ಲೆಂತ್ ಇಸ್ ಆಲ್ಸೋ 13. ರೈಟ್. ನಮ್ಗೆ ಇದು ಪ್ಯಾರಲೋಗ್ರಾಮ್ ಆಗಿ ಕನ್ವರ್ಟ್ ಆಯ್ತು. ಮತ್ತೆ ಇಲ್ಲಿ ಟ್ರಯಾಂಗಲ್ ಕೂಡ ಫಾರ್ಮೇಶನ್ ಆಗಿದೆ. ನೋಡಿ, ಇಲ್ಲಿ ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆಯಾ. ರೈಟ್. ಸೊ ನಾವ್ ಈಗ ನೋಡಿ, ಈಗ ಟೋಟಲ್ ಲೆಂತ್ 25, ಅದ್ರಲ್ಲಿ ಆಲ್ರೆಡಿ ಎಷ್ಟು ಮಿಸ್ ಆಗಿದೆ, 10. ಇನ್ ಮಿಕ್ಕಿದ ಎಷ್ಟಪ್ಪ ಆಯ್ತು, 15 ಮೀಟರ್ ಈ ಕಡೆಗೆ ಬಂತು. ಹುಡುಗ್ರ ನೋಡಿ, ಈಗ ನಾವೀಗ ಎರಾನ್ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ಈ ಒಂದು ಟ್ರಯಾಂಗಲ್ ನ ಏರಿಯಾ ಕಂಡುಹಿಡಿಯಬಹುದು. ರೈಟ್. ಸೊ ಇವಾಗ ಇಲ್ಲಿ ಒಂದನ್ನ ಎ ನ 13 ಅನ್ಕೊಳ್ಳೋಣ, ಬಿ ನ 14 ಅನ್ಕೊಳ್ಳೋಣ, ಸಿ ನ 15 ಅನ್ಕೊಳ್ಳೋಣ. ಈಗ ನಾನು ಏನು ಕನ್ಸ್ಟ್ರಕ್ಷನ್ ಹೇಳಿದ್ದೀನಿ ಇದೆಲ್ಲ ನೀನು ನೀಟಾಗಿ ಅರ್ಥ ಆಗಿರಬೇಕು. ಆ ಟ್ರಾಪಿಸಮ್ ನಾನು ಪ್ಯಾರಲೋಗ್ರಾಮ್ ಆಗಿ ಸ್ಪ್ಲಿಟ್ ಮಾಡಿದ್ದೀನಿ, ಮತ್ತೆ ಟ್ರಯಾಂಗಲ್ ಆಗಿ ಸ್ಪ್ಲಿಟ್ ನಾನು ಮಾಡ್ಕೊಂಡಿದ್ದೀನಿ. ರೈಟ್. ಸೊ ಸೊ ಟ್ರಯಾಂಗಲ್ BEC, A value is 13, B value is 14, C value is 15. ಈಗ ಎಸ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್ ಈಕ್ವಲ್ ಟು A plus B plus C divided by 2. So that is 13 plus 14 plus
15 ಡಿವೈಡೆಡ್ ಬೈ 2. ಸಮ್ ಮಾಡ್ಕೊ ಲಾಸ್ಟ್ ಡಿಜಿಟ್ನ. ಎಷ್ಟಾಗುತ್ತೆ? 5 ಪ್ಲಸ್ 4 9, 9 ಪ್ಲಸ್ 3, ಸೊ ದಟ್ ಈಸ್ 12. ಸೊ 12, 1 ಕ್ಯಾರಿ, 1 ಪ್ಲಸ್ 1 2, 3 and another one is 4, 42 by 2 ಆಯಿತು. ಸೊ ಡಿವೈಡ್ ಮಾಡಿಕೊಂಡ್ರೆ ಆನ್ಸರ್ ಎಷ್ಟು ಬಂತು? 21. ಎಸ್ ವ್ಯಾಲ್ಯೂ ಎ ಬಿ ಸಿ ಸಿಕ್ಕಿದ ಮೇಲೆ ಬೈ ಎರಾನ್ ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ರೈಟ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಸ್ ವ್ಯಾಲ್ಯೂ ಎಷ್ಟಪ್ಪ? 21, 21 ಮೈನಸ್ 13, 21 ಮೈನಸ್ 14, 21 ಮೈನಸ್ 15. ರೈಟ್, ಸೊ 21. ಸೊ ಇಲ್ಲಿಂದ 11 ಅಲ್ಲಿ ಕ್ಯಾರಿ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ, ಸೊ 11 ಅಲ್ಲಿ 3 ಹೋದ್ರೆ 8. ಸೊ ದಟ್ ಈಸ್ ಓನ್ಲಿ 8. ಇನ್ನು 2 1 ಮೈನಸ್ 1 0 ಆಯಿತು. ನೆಕ್ಸ್ಟ್ 11 ಆ ಕಡೆ 11 ಇಂದ 4 ಮೈನಸ್ ಮಾಡಿದ್ರೆ, ಸೊ 11 ಅಂತ ಹೇಳಿದ್ರೆ 7 ಆಗುತ್ತೆ. ಎಸ್ 7. ಈಗ 15 ಅಲ್ಲಿ ಸೊ ಎಷ್ಟಾಗುತ್ತೆ ನೋಡು. ಸೊ ಕ್ಯಾರಿ ತಗೊಂಡ್ರೆ 11 ಆಯಿತು. 11 ಅಲ್ಲಿ 5 ಹೋದ್ರೆ 6. ಸೊ ಇನ್ನು ದಟ್ ಈಸ್ ಓಕೆ, ಅಷ್ಟೇ. ರಿಮೈಂಡರ್ ಇನ್ನು ಯಾವುದು ಉಳ್ಕೊಳ್ಳೋದು. ರೈಟ್, ಸೊ ಇದನ್ನ ಈಗ ನಾವು ಸ್ಕ್ವೇರ್ ರೀತಿಯಾಗಿ ಬರೋ ಥರ ಕನ್ವರ್ಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಅಂತ ನನಗೆ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಸೊ ಈಗ ಇದನ್ನ ಯಾವ ರೀತಿಯಾಗಿ ಸ್ಪ್ಲಿಟ್ ಮಾಡ್ಕೋತೀಯ ನೋಡು. 21 ಇದೆ, 3 ಇಂಟು 7, 3 7s 21. 8 ಇದೆ, 4 2s 8. 7 ಅನ್ನ ಹಾಗೆ ಬರ್ಕೊಂಡಿರೋಣ. 6ನ 3 2s 6. ರೈಟ್, ಇವಾಗ ನೋಡು ಎಲ್ಲ ಎರಡೇ ನಂಬರ್ ಥರ ಬಂದಿರಬೇಕು. 3 ಇಂಟು 3, 3 ಸ್ಕ್ವೇರ್. 7 ಇಂಟು 7, 7 ಸ್ಕ್ವೇರ್. ಇಲ್ಲಿ 4 ಇದೆ, 4ಅನ್ನು ನಾವು 2 ಸ್ಕ್ವೇರ್ ಅಂತ ಬರೀಬಹುದು. 2 2s 4 ಅಲ್ವಾ? 2 ಸ್ಕ್ವೇರ್ ಅಂದ್ರೆ 4. ನೆಕ್ಸ್ಟ್ ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ, 2 ಸ್ಕ್ವೇರ್. ಎಲ್ಲ ಬಂದ್ರಾ? ಎಲ್ಲ ಕಂಪ್ಲೀಟ್ ಆಯ್ತಾ? ಎಸ್. ರೈಟ್, ಸೊ ಇವಾಗ ಸ್ಕ್ವೇರ್ ಸ್ಕ್ವೇರ್ ರೂಟ್, ಸ್ಕ್ವೇರ್ ಸ್ಕ್ವೇರ್ ರೂಟ್, ಸ್ಕ್ವೇರ್ ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಆಗಿ ನೋಡ್ಕೊಂಡಿದ್ದು 3 7 and then 2 and then 2. ಮಲ್ಟಿಪ್ಲೈ ಮಾಡ್ಕೊ, ಎಷ್ಟಾಗುತ್ತೆ ನೋಡು? 21 and this is 4. 4 1s 4. Yes, 84 meter square. Area of triangle BEC. Area of triangle BEC is 84 meter square. ಈಗ ಇದ್ರ ಏರಿಯಾ ನಮಗೆ ಸಿಕ್ಕೋಯ್ತು. ರೈಟ್ ಹುಡುಗರ, ಪ್ಯಾರಲೋಗ್ರಾಮ್ನ ಏರಿಯಾ ಕಂಡುಹಿಡಿಯೋದಕ್ಕೆ ನಮಗೆ ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ಬೇಕು. ಪರ್ಪೆಂಡಿಕ್ಯುಲರ್ ಹೈಟ್ ಸಿಕ್ಕಿದ್ರೆ ನಮಗೆ ಟ್ರಾಪಿಸಮ್ ಏರಿಯಾನ ಕಂಡುಹಿಡಿಯೋಕೆ, ಪ್ಯಾರಲೋಗ್ರಾಮ್ ಏರಿಯಾ ಕಂಡುಹಿಡಿಯೋದಕ್ಕೆ ಉತ್ತರ ಸಿಗುತ್ತೆ. ಬಟ್ ಎಲ್ಲೂ ಕೂಡ ಪರ್ಪೆಂಡಿಕ್ಯುಲರ್ ಹೈಟ್ ಕೊಟ್ಟಿಲ್ಲ. ಈಗ ಈ ಆನ್ಸರ್ನ ಬಳಸ್ಕೊಂಡು ಇದೇ ಟ್ರಯಾಂಗಲ್ನ ಏರಿಯಾನ ಹಾಫ್ ಇಂಟು ಬಿ ಇಂಟು ಎಚ್ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಈಗ ನೋಡು, ಬೇಸ್ ಎಷ್ಟಪ್ಪ ಇದೆ? 15. ಏರಿಯಾ ಎಷ್ಟಿದೆ? 84. ಹಾಗಾದ್ರೆ ಹೈಟ್ ಎಷ್ಟು ಅಂತ ಕಂಡುಹಿಡಿಬಹುದಾ? ರೈಟ್, ಸೊ ಈಗ ಇದನ್ನ ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ದಾದ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಬರುತ್ತೆ ಅನ್ನೋದಾದ್ರೆ, ರೈಟ್, ಏರಿಯಾ ಆಫ್ ಟ್ರಯಾಂಗಲ್ BEC, ಅದೇ ಟ್ರಯಾಂಗಲ್ ಅನ್ನ ಹಾಫ್ ಇಂಟು ಬಿ ಇಂಟು ಎಚ್ ರೀತಿಯ ಕನ್ಸಿಡರ್ ಮಾಡೋಣ. ಇದೇ ಟ್ರಯಾಂಗಲ್ನ ಎರಾನ್ ಫಾರ್ಮುಲಾಯಿಂದ ಕಂಡುಹಿಡಿದಾಗ ಎಷ್ಟು ಬಂತು ಆನ್ಸರು? 84. ಬೇಸ್ ಎಷ್ಟಿದೆ? 15. ಎಚ್ ಎಷ್ಟು ಕಂಡುಹಿಡಿಯಬೇಕು, ಉಳಿಸ್ಕೊಳ್ಳೋಣ. ರೈಟ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 84 ಇಂಟು 2, 15 ಇಂಟು ಎಚ್. ಸರಿನಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ 2 4s 8, 2 8s 16. 15 ಇಂಟು ಎಚ್ ಇಂಟರ್ಚೇಂಜ್ ಮಾಡಿಕೊಂಡ್ರೆ 15h is equal to 168. ಎಚ್ ವ್ಯಾಲ್ಯೂ ಬೇಕನ್ನೋದಾದರೆ 168 by 15. ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ 15 ಇಂದ 168. ಸೊ 15 1s 15. ಸೊ 1 ಕ್ಯಾರಿ 18 ಆಯಿತು. ಅಗೇನ್ 15 1s 15.
ಸೊ 3 ಬಂತು, ಪಾಯಿಂಟ್ ಇಡು, 30 ಆಯಿತು, 15 2s are 30. So your height value is 11.2 meter. ರೈಟ್. ಈಗ ನಾವು ಯಾವ ರೀತಿಯಾಗಿ ಸ್ಟೆಪ್ಸ್ನ ಕಂಟಿನ್ಯೂ ಮಾಡಿದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಹೈಟ್ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ 11.2 ಮೀಟರ್. ಈಗ ಈ ಕಂಪ್ಲೀಟ್ ಏರಿಯಾನ ನಾವು ಕಂಡುಹಿಡಿಬಹುದು. ಸೊ ದ ಫಾರ್ಮುಲಾ ಇಸ್, ಓಕೆ, write this one in your notebook neatly. Next one is, ಈಗ ಡೈರೆಕ್ಟ್ ಫಾರ್ಮುಲಾ ಬಂದ್ಬಿಡೋಣ. ಏರಿಯಾ ಆಫ್ ಟ್ರಾಪಿಸಮ್. ದೇರ್ ಇಸ್ ಅ ಫಾರ್ಮುಲಾ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು, ನೆನ್ಪು ಮಾಡ್ಕೋ. ದಟ್ ಈಸ್ ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎಚ್. ನೆನಪಿದೆಯಾ? ನೆನ್ಪಿಟ್ಕೋಬೇಕು ಇದನ್ನ. ಏರಿಯಾ ಆಫ್ ಟ್ರಾಪಿಸಮ್ ಅಂತ ಹೇಳಿದ್ರೆ ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎಚ್. ಸೊ ನಾವ್ ದಿಸ್ ಇಸ್ ಆಫ್ ಎ ವ್ಯಾಲ್ಯೂ ಅಂತಂದ್ರೆ ಪ್ಯಾರಲಲ್ ಸೈಡ್ಸ್ ನ ಲೆಂತ್. ಪ್ಯಾರಲಲ್ ಸೈಡ್ಸ್ ನ ಲೆಂತ್ ಒಂದು 10, ಇನ್ನೊಂದು 25. ಒಂದು 10, ಇನ್ನೊಂದು 25. ಹೈಟ್ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಪ್ಪ ಅದು? 11.2. ಸೊ ಸಮ್ ಮಾಡ್ಕೋ ಇದನ್ನ. ಎಷ್ಟಾಯ್ತಿದ್ದು? 35 ಇಂಟು 11.2. ರೈಟ್. ಸೊ ಇವಾಗ ಇದನ್ನ ಪಾಯಿಂಟ್ ಸಮಥಿಂಗ್ ಬಂದ್ಬಿಡೋದ್ರಿಂದ ಇದರಿಂದ ಅದನ್ನ ಡಿವೈಡ್ ಮಾಡಿಬಿಡು. 11.2ನ ನೋಡಿ, ಈಗ ಇಲ್ಲೇ ನೋಡ್ಕೊ. 2 1s 2 5s 10. ಅಲ್ಲಿ 11 ಇದೆಯಾ? 1 ಕ್ಯಾರಿನಾ? 1 ಜೊತೆಗೆ 2 ಸೇರಿ 12 ಆಯ್ತಾ? 2 6 12. ಅಂದ್ರೆ ಉಳ್ಕೊಂಡಿದ್ದು ನಮಗೆ 35 ಇಂಟು 5.6. ಕರೆಕ್ಟಾ? ಸೊ ಲಾಸ್ಟ್ ಕ್ಲಾಸಲ್ಲಿ ಈ ಥರ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮತ್ತು ಡಿವೈಡ್ ಮಾಡಬೇಕಾದ್ರೆ ಯಾವುದೋ ಒಂದು ನಾನೇ ಮಿಸ್ಟೇಕ್ ಮಾಡಿದ್ದೆ. ಅದು ನಾನು ಎಲ್ಲರೂ ಕೂಡ ಅದನ್ನು ಕರೆಕ್ಷನ್ ಮಾಡಿ ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ, ಸರ್ ಅದು 46 ಬರಬೇಕಿತ್ತು, 58 ಏನೋ ಬರೆದಿದ್ದೀರಾ ಅಂತೆಲ್ಲ ಕೆಲವರು ಕಮೆಂಟ್ಸ್ ಮಾಡಿದ್ರಿ. ಎಸ್, ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದನ್ನು ನೀವು ಕರೆಕ್ಷನ್ ಮಾಡಿಕೊಂಡು ನೋಟ್ಬುಕ್ಕಲ್ಲಿ ಬರೀಬೇಕು. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 35 ಮತ್ತು 56. ಸೊ ಎಸ್, ಇದನ್ನ ಈ ರೀತಿ ಈ ಕಡೆ ಇಟ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 5 ಇಂಟು 6 30. ಸೊ 3 ಕ್ಯಾರಿ. 5 5s 25. 25 ಪ್ಲಸ್ 3 ಅಂತಂದರೆ 28. ಸೊ 3 8 16 1 18 8 ಬರ್ತೀನಿ, 1 ಕ್ಯಾರಿ. 3 5s 15. 15 ಪ್ಲಸ್ 1 16. ಸೊ ದಿಸ್ ಇಸ್ 6. 8 8 ಅಂತ ಹೇಳಿದ್ರೆ 16 ಆಯಿತು. 1 ಕ್ಯಾರಿ 9. ಆ್ಯಂಡ್ another one is, ಸೊ 9 ಅಂತ ಹೇಳಿದ್ರೆ 1960. 1960. ರೈಟ್. ಸೊ ಇವಾಗ 1 ನಂಬರ್ ಆದ್ಮೇಲೆ ಚುಕ್ಕಿ ಇಡಬೇಕು. 196 ಬಂತು. ಹೌದಾ? 196.0 ಅಂತ ಹೇಳಿದ್ರೆ 196 ಕಂಪ್ಲೀಟ್ ಮಾಡೋಣ. ದೇರ್ಫೋರ್ ಏರಿಯಾ ಆಫ್ ದಿಸ್ ಫೀಲ್ಡ್ ಈಸ್ 196 ಮೀಟರ್ ಸ್ಕ್ವೇರ್. ಹುಡುಗರು ಈ ರೀತಿಯಾಗಿ ಅದನ್ನು ನೀವು ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ರೈಟ್. ಇದು ಎಲ್ಲಾನು ಕೂಡ PDF ಫಾರ್ಮಲ್ಲಿ ಕಳಿಸ್ತೀನಿ. ಯಾರ್ಯಾರು ವಿಡಿಯೋ ಕ್ಲಾಸ್ ನೋಡಿಕೊಂಡು ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಅವ್ರ ಸಮಸ್ಯೆ ಇಲ್ಲ. ಯಾರು ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ, ಕನ್ಫ್ಯೂಷನ್ ಆಗ್ತದೆ, ವಿಡಿಯೋ ಕ್ಲಾಸ್ ಕೇಳದೇ ಇರೋ ಕನ್ಫ್ಯೂಷನ್ ಆಗುತ್ತೆ, ಅವ್ರೇನು ಮಾಡಬೇಕು? ನಾನು ಕಳಿಸೋ PDFನ ನೀವು ನೋಟ್ಸಲ್ಲಿ ನೀಟಾಗಿ ಬರೀಬೇಕು. ಓಕೆ, ರೈಟ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆಲ್ ಆನ್ಲೈನ್ ಕ್ಲಾಸಸ್. ಬೇಗ ನೋಟ್ಸ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಅದರ ನೋಟ್ಸ್ನ ಫೋಟೋಸ್ನ ನನಗೆ ಕಳಿಸ್ಕೊಡಿ. ಓಕೆ, ಎಸ್, ಬಾಯ್.